ಇಬ್ಬರು ಯುವಕರಿಂದ ಆಡಹಗಲೇ ಮುಸ್ಲಿಂ ಬಾಲಕಿ ಕಿಡ್ನಾಪ್ಗೆ ಯತ್ನಿಸಿರುವಂತಹ ಘಟನೆ ಸೆಪ್ಟೆಂಬರ್ 13 ಸಂಜೆ 5 ಗಂಟೆಗೆ ಜರುಗಿದೆ. ಚಿತ್ರದುರ್ಗ ನಗರದ ಹೊಳಲ್ಕೆರೆ ರಸ್ತೆಯ ಜ್ಞಾನ ವಿಕಾಸ ಶಾಲೆಯ ಸಮೀಪದಲ್ಲಿ ಈ ಒಂದು ಘಟನೆ ಜರುಗಿದ್ದು, ಬಾಲಕಿ ಕಿರಿಚಾಡಿದ್ದರಿಂದ ಕಿರಾತಕರು ಬಿಟ್ಟು ಎಸ್ಕೇಪ್ ಆಗಲು ಯತ್ನಿಸಿದ್ದಾರೆ. ಚಿತ್ರದುರ್ಗ ನಗರದ ಸರ್ಕಾರಿ ಕಾಲೇಜು ಒಂದರಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದ ಬಾಲಕಿಯನ್ನ ಕಿಡ್ನಾಪ್ ಮಾಡಲು ಯತ್ನಿಸಿದ್ದಾರೆ. ಇಕೋ ಕಾರಿನಲ್ಲಿ ಬಂದು ಕೈ ಹಿಡಿದು ಕಿಡ್ನಾಪ್ ಮಾಡಲು ಯತ್ನಿಸಿದ್ದು, ಇಬ್ಬರು ಆರೋಪಿಗಳನ್ನು ಚಿತ್ರದುರ್ಗದ ಕೋಟೆ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನ ಟಗರುಹಟ್ಟಿಯ ಪಾರ್ಥ ಮತ್ತು ಆನಂದ್ ಎಂದು ಗುರುತಿಸಲಾಗಿದೆ. ಅಪಹರಣಕ್ಕೆ ತಂದಿದ್ದಂತಹ ಕಾರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಈ ಸಂಬಂಧವಾಗಿ ಘಟನಾ ಸ್ಥಳಕ್ಕೆ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಸ್ಥಳಕ್ಕೆ ಆರೋಪಿಗಳನ್ನು ಕರೆತಂದು ಸ್ಥಳ ವೀಕ್ಷಣೆಯನ್ನು ಕೂಡ ನಡೆಸಿದ್ದಾರೆ. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಅವರು ಅಪ್ರಾಪ್ತ ಬಾಲಕಿ ಮಹಿಳಾ ಠಾಣೆಯಲ್ಲಿ ಕಿಡ್ನಾಪ್ ಯತ್ನ ಪ್ರಕರಣವನ್ನು ದಾಖಲಿಸಿದ್ದು, ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದು ದೂರು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸುತ್ತಿದ್ದೇವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇವತ್ತು ಚಿತ್ರದುರ್ಗ ವುಮೆನ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಕಂಪ್ಲೇಂಟ್ ಬಂದುಬಿಟ್ಟು ಒಂದು ಅಪ್ರಾಪ್ತ ಬಾಲಕಿ, ಅವರು ಗೌರ್ಮೆಂಟ್ ಪಿ ಯು ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಅವರು ಕಾಲೇಜಿಂದ ಮನೆಗೆ ಹೋಗುವಾಗ ಜ್ಞಾನ ವಿಕಾಸ ಸ್ಕೂಲ್ ಹತ್ರ ಒಂದು ಒಬ್ಬ ಏಕೋ ಗಾಡಿ ಡ್ರೈವರ್ ಅವರ ಕೈಯನ್ನು ಹಿಡಿದು ಎಳೆದಾಡು ಸ್ವಲ್ಪ ಅಸಾಲ್ಟ್ ಮಾಡಿದ್ದಾರೆ. ಈ ಸಂಬಂಧವಾಗಿ ಒಂದು ಪ್ರಕರಣ ದಾಖಲಾಗ್ತದೆ. ಇದರಲ್ಲಿ ಡ್ರೈವರು ಮತ್ತು ತನ್ನ ಜೊತೆ ಇದ್ದ ಇನ್ನೊಬ್ಬ ವ್ಯಕ್ತಿ ಇಬ್ಬರನ್ನು ಅರೆಸ್ಟ್ ಮಾಡಿದ್ವಿ. ಒಂದು ಪ್ರಕರಣ ದಾಖಲು ಮಾಡಿಸ್ಕೊಂಡಿದ್ವಿ ಪೋಕ್ಸೋ ಅವರಲ್ಲಿ. ಇಬ್ಬರು ಆರೋಪಿಗಳಿದ್ದಾರೆ. ಪಾತಲಿಂಗಪ್ಪ ಅಂತ, ಇನ್ನೊಬ್ಬ ಆನಂದ್ ಅಂತ, ಟಗರಿನಹಟ್ಟಿ ವಿಲೇಜ್ ಅವರು. ಅಂದರೆ ಕಿಡ್ನಾಪ್ಗೆ ಯತ್ನ ಮಾಡಿದ್ರು. ಅದು ಕಂಪ್ಲೇಂಟ್ ಹಾಗೆ ಬಂದಿದೆ. ಅದು ಇನ್ನೂ ವಿಚಾರಣೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.